ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕಟಿತ ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆಯದೇ ಇರುವ ಮತದಾರರು ಅರ್ಜಿ ನಮೂನೆ 6 ಭರ್ತಿ ಮಾಡಿ ಹೊಸದಾಗಿ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ. ಅನ್ಬುಕುಮಾರ್ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 4,46,00,000 ಜನ ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು 1,08,00,000 ಜನ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಸೆಪ್ಟೆಂಬರ್ 23ರ ಒಳಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದರು. 2016 ಆಗಸ್ಟ್ 25ರಂದು ಪ್ರಾರಂಭವಾದ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ವಹಿವಾಟಿನ ಪ್ರಮಾಣ ಇಂದಿಗೆ 13,000 ಪಟ್ಟು ಬೆಳೆದಿದೆ. ಡಿಜಿಟಲ್ ಪೇಮೆಂಟ್ ಸೇವೆ ಯಶಸ್ವಿ 1 ದಶಕವನ್ನು ಇಂದಿಗೆ ಪೂರ್ಣಗೊಳಿಸಿತು. ಪ್ರಧಾನಮಂತ್ರಿಯವರು ಯೋಜನೆಯ ಯಶಸ್ಸಿಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ಪರಿಸರ ವ್ಯವಸ್ಥೆಯ ಬೆನ್ನೆಲುಬಾಗಿ ಯುಪಿಐ ಹೊರಹೊಮ್ಮಿದೆ. 11 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗಳನ್ನು ಸಹ ಯುಪಿಐ ಸಕ್ರಿಯಗೊಳಿಸಿದೆ. ಡಿಜಿಟಲ್ ಪೇಮೆಂಟ್ ಯುಪಿಐ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶೀಕರ್. ಭಾರತ ಸರ್ಕಾರದ ಯೋಜನೆಯಾದ ವಿದ್ಯುನ್ಮಾನ ಹಣ ಪಾವತಿ ವಿಧಾನ ಇಂದು ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಸಾಮಾನ್ಯ ಬ್ಯಾಂಕ್ ಅಕೌಂಟ್ ಹಾಗೂ ಇಂಟರ್ನೆಟ್ ಸೌಲಭ್ಯ ಉಳ್ಳ ಸ್ಮಾರ್ಟ್ಫೋನ್ ನಿಂದ ಇಂದು ನಾವು 1 ಲಕ್ಷ ರೂಪಾಯಿ ವರೆಗಿನ ಮೊತ್ತಗಳನ್ನು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ಮೂಲಕ ಪಾವತಿಸಬಹುದಾಗಿದೆ. ಕೇಂದ್ರ ಸರ್ಕಾರಿ ಸಂಸ್ಥೆ ಎನ್ಪಿಸಿಐ ಸಹಯೋಗದೊಂದಿಗೆ ಭೀಮ್ ಅಪ್ಲಿಕೇಶನ್ ಮುಂಚೂಣಿಯಲ್ಲಿದೆ. ಖಾಸಗಿ ಆಪ್ಗಳಾದ ಫೋನ್ ಪೇ, ಗೂಗಲ್ ಪೇ, ಮೊಬಿಕ್ವಿಕ್ ಗಳು ಕೂಡ ಜನರನ್ನು ತುಂಬಾ ಹಂತದಲ್ಲಿ ತಲುಪಿವೆ. ಇಂದು ಜನಸಾಮಾನ್ಯರು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅಕ್ಕಪಕ್ಕದ ಅಂಗಡಿಗಳಲ್ಲೂ, ಮಾಲ್ಗಳಲ್ಲೂ ಹಾಗೂ ಇತರೆಲ್ಲೆಡೆ ಫೋನ್ ಪೇ, ಗೂಗಲ್ ಪೇ, ಇತರೆ ಯುಪಿಐ ಆಪ್ಗಳನ್ನು ಬಳಸುತ್ತಿದ್ದಾರೆ. ಚಾಲ್ತಿ ಖಾತೆ ಹೊಂದಿರುವ ಅಂಗಡಿಕಾರರು, ಸಂಸ್ಥೆಗಳು ಇತರೆಲ್ಲರೂ ಬ್ಯಾಂಕ್ ಹಾಗೂ ಅಗ್ರಿಗೇಟರ್ಗಳಿಂದ ನೀಡಲ್ಪಟ್ಟ ಕ್ಯೂಆರ್ ಕೋಡ್ನೊಂದಿಗೆ ಹಣ ಸ್ವೀಕರಿಸುತ್ತಿದ್ದಾರೆ. ಖಾತೆ ಸಂಖ್ಯೆ, ಎಟಿಎಂ ಕಾರ್ಡ್ ನಂಬರ್, ಪಿನ್ ನಂಬರ್, ಒಟಿಪಿಗಳನ್ನು ನಾವು ಯಾರೊಂದಿಗೂ ಹಂಚಿಕೊಳ್ಳಬಾರದು. 2025-26ನೇ ಆರ್ಥಿಕ ವರ್ಷದಲ್ಲಿ 10,30,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ 10,20,00,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪಿಎಂ ಪೋಷಣ್ ಯೋಜನೆ ಪ್ರಯೋಜನವಾಗಿದೆ. ವಿಶ್ವದ ಅತಿದೊಡ್ಡ ಶಾಲಾ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಇದಾಗಿದೆ. ಬುಡಕಟ್ಟು ಭಾಷೆಗಳು ನಶಿಸಿದರೆ ಕೇವಲ ಭಾಷೆಯಷ್ಟೇ ಅಲ್ಲ, ಸಮುದಾಯದ ಸಂಸ್ಕೃತಿ, ಪರಂಪರೆ ಹಾಗೂ ಪಾರಂಪರಿಕ ಜ್ಞಾನವು ನಷ್ಟವಾಗಲಿದೆ. ಹೀಗಾಗಿ ಬುಡಕಟ್ಟು ಭಾಷೆಗಳ ಡಿಜಿಟಲ್ ದಾಖಲಾತಿ, ಸಂರಕ್ಷಣೆ ಮತ್ತು ಪುನರುಜ್ಜೀವನಕ್ಕೆ ಆದ್ಯತೆ ನೀಡಬೇಕಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಟಿ. ರಘುಮೂರ್ತಿ ಹೇಳಿದ್ದಾರೆ. ಮೈಸೂರಿನಲ್ಲಿ ನಾಳೆ ಸಮಾರೋಪಗೊಳ್ಳಲಿರುವ 3 ದಿನಗಳ ರಾಷ್ಟ್ರೀಯ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಖಾತೆ ಸಚಿವರಾದ ದುರ್ಗಾದಾಸ್ ಉಯಿಕೆ, ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಸೇರಿದಂತೆ ವಿವಿಧ ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಮಾದರಿ ಶಿಕ್ಷಕರು, ಬೋಧಕರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯಂದು ಪ್ರದಾನಿಸಿ ಗೌರವಿಸಲಿದ್ದಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳ 12 ಬೋಧಕರು, ರಾಜ್ಯ ವಿಶ್ವವಿದ್ಯಾಲಯಗಳ 5 ಹಾಗೂ ಪಾಲಿಟೆಕ್ನಿಕ್ಗಳ 4 ಶಿಕ್ಷಕರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಓಣಂ ಹಬ್ಬ ಕೇರಳದಲ್ಲಿ ಮಲಯಾಳಂ ಹೊಸ ವರ್ಷಾಚರಣೆ ಹಾಗೂ ಬಲಿಚಕ್ರವರ್ತಿಯನ್ನು ಸ್ವಾಗತಿಸಲು ಆಚರಿಸಲಾಗುವ 10 ದಿನಗಳ ಸುಗ್ಗಿಯ ಮತ್ತು ಸಾಂಸ್ಕೃತಿಕ ಹಬ್ಬ. ಭರದ ಸಿದ್ಧತೆಗಳು ಆರಂಭವಾಗಿದ್ದು ನಾಳೆ ತಿರು ಓಣಂ ಮೂಲಕ ಹಬ್ಬದಾಚರಣೆ ಸಂಪನ್ನವಾಗಲಿದೆ. ರಾಜ್ಯಾದ್ಯಂತ ಸೆಪ್ಟೆಂಬರ್ 12ರಂದು ನಿಗದಿಯಾಗಿದ್ದ ರಾಷ್ಟ್ರೀಯ ಲೋಕ್ ಅದಾಲತ್ ಸೆಪ್ಟೆಂಬರ್ 19ಕ್ಕೆ ಮುಂದೂಡಲಾಗಿದೆ ಎಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.